ಆವಂತಿಕ ಕ್ಷೇತ್ರವೆಂದು ಪ್ರಸಿದ್ಧವಾದ ತಾಣ ಆವಣಿ ದೇವಸ್ಥಾನ. ಶ್ರೀ ಪ್ರಸನ್ನ ರಾಮಲಿಂಗೇಶ್ವರ ಬ್ರಹ್ಮ ರಥೋತ್ಸವದ ಅಂಗವಾಗಿ ಲವಕುಶ ಜನನ ಸ್ಥಾನ, ಸೀತೆ ತಾಯಿಯ ವಾಸವಾಗಿರುವ ತಾಣ. ಈ ಜಾತ್ರೆಗೆ ಲಕ್ಷಾಂತರ ಜನರು ಭಾಗವಹಿಸುತ್ತಾ ಭಕ್ತಾದಿಗಳು ದರ್ಶನ ಪಡೆದು ರಥವನ್ನು ಎಳೆಯುತ್ತಾ ದೇವರ ನಾಮ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ವಿಶೇಷತೆ ಹರಕೆಯ ಭಾವನೆಯಲ್ಲಿ ಭಕ್ತರು ಮನಸ್ಸಿನಲ್ಲಿ ದೇವರ ಹತ್ತಿರ ಕೇಳಿದ್ರೆ ಆ ಕೆಲಸ ನೆರವೇರಿಸುತ್ತದೆ. ಅತಿ ಪುರಾತನ ದೇವಸ್ಥಾನದ ಜಾತ್ರೆಯು ಹಸುಗಳ ಜಾತ್ರೆ ಪರಂಪರೆಯು ಜೀವಂತ ಇರುವ ಜಾತ್ರೆ. ಮುಂದಿನ ಪೀಳಿಗೆಗೆ ಇಂತಹ ಜಾತ್ರೆಗಳು ನಡೆದರೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮಗಳು ಜೀವಂತ ಇರುತ್ತದೆ. ಕಂಪ್ಯೂಟರ್ ಕಾಲದಲ್ಲೇ ಇಂತಹ ಜಾತ್ರೆಗಳು ನಡೆದರೆ ಎಲ್ಲ ಧರ್ಮಗಳು ಈ ಜಾತ್ರೆಯಲ್ಲಿ ಕಾಣಬಹುದು. ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಜಾತ್ರೆ ಒಂದಾಗಿದೆ. ಕೋಲಾರ ಜಿಲ್ಲೆಗೆ ಅತಿ ದೊಡ್ಡ ಜಾತ್ರೆ ಆವಣಿ ಜಾತ್ರೆ. ಆಂಧ್ರ, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ ಹಲವು ರಾಜ್ಯಗಳಿಂದ ಈ ಜಾತ್ರೆಗೆ ಬರುತ್ತಾರೆ ಭಕ್ತಾದಿಗಳು. ನಾನು ನಮ್ಮ ಕೋಲಾರ ಶಾಸಕರಾದ ಮಂಜುನಾಥ್ ಅವರು, ನಮ್ಮ MLC ಅನಿಲ್ ಕುಮಾರ್ ಅವರು, ವಿಶೇಷವಾಗಿ ಮುಳಬಾಗಿಲಿನ ಕಾಂಗ್ರೆಸ್ನ ನಾಯಕರಾದ ಆದಿನಾರಾಯಣ್ ಅವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಬಂದಿದ್ದೀರಿ. ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಭಾಗವಹಿಸೋದು ನೋಡಿದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ರಾಮಲಿಂಗೇಶ್ವರ ಮತ್ತು ಪಾರ್ವತಿ ದೇವಿಯವರ ದರ್ಶನವನ್ನು ನಾವೆಲ್ಲರೂ ಇಲ್ಲಿ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು. ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ನಡೀಲಿ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಅತಿ ಉತ್ತಮವಾದ ಆಡಳಿತವನ್ನು ನಮ್ಮ ರಾಜ್ಯದಲ್ಲಿ ಕೊಟ್ಟಿದೆ. 5 ಯೋಜನೆಗಳು ಸುಮಾರು ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳನ್ನ ಕೊಡೋದ್ರ ಮುಖಾಂತರ ಎಲ್ಲ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗಿದೆ. ಇವತ್ತು ಬಹಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಹೆಣ್ಮಕ್ಳು ಮುಖದಲ್ಲಿ ಒಂದು ಮಂದಹಾಸ ಇದೆ. ಅವ್ರು ಬರ್ತಾ ಇರೋ 2,000 ರೂಪಾಯಿಂದ ಹಿಡಿದು ಬಸ್ಸಲ್ಲಿ ಫ್ರೀಯಿಂದ ಹಿಡಿದು 5 kg ಅಕ್ಕಿ ಫ್ರೀ, 5 kg ಅಕ್ಕಿ ದುಡ್ಡು ಮತ್ತು ಇನ್ನೂ ಯೂನಿಟ್ವರೆಗಿನ ಕರೆಂಟ್ ಫ್ರೀ. ಕೋಲಾರ ಜಿಲ್ಲೆಯಲ್ಲಿ 94% ಜನ ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲರೂ ಫಲಾನುಭವಿಗಳು. ಅವರಲ್ಲಿ ಮುಖದಲ್ಲಿರುವಂತಹ ಒಂದು ಸಂತೋಷವನ್ನ ನೋಡಿದ್ರೆ ನನಗೂ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನಗಳಿಗೋಸ್ಕರ ಮಾಡಿರುವಂತಹ ಈ ಒಳ್ಳೆಯ ಕೆಲಸಗಳ ಫಲ ಮುಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ. ಮುಂದಕ್ಕೆ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಇಲ್ಲಿ ನಮ್ಮ ಆದಿನಾರಾಯಣರವರು ಇಲ್ಲಿನ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರಿ, ಏನೇ ಸಂಕಲ್ಪ ಮಾಡಿದ್ರು ಆವಣಿ ಜಾತ್ರೆಯಲ್ಲಿ ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದು ಆಲ್ರೆಡಿ ಅವರು ಸಂಕಲ್ಪ ಮಾಡಿದ್ದಾರೆ, ನಾನು ಸಂಕಲ್ಪ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ವಾಪಸ್ ಬರಲಿ, 28ಕ್ಕೆ ಇನ್ನೂ ಹೆಚ್ಚಿನ ಸೀಟ್ಗಳು ಬರಲಿ, ಮತ್ತೆ ಮುಳಬಾಗಿಲಿನಲ್ಲಿ ನಮ್ಮ ಅಭ್ಯರ್ಥಿ ಆದಿನಾರಾಯಣ್ ಗೆಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ. ಗೆಲ್ಲಿಸ್ತೀವಿ. ಮಾಧ್ಯಮ ಬಂಧುಗಳಿಗೆ ಅನಿಸುತ್ತಾ, ಈ ದಿನ ಈ ಆವಣಿ ಜಾತ್ರೆಯ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳಲು ನಮ್ಮ ಮುಖಂಡರಾದಿಯಾಗಿ ಎಲ್ಲರೂ ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದಂತ ಸುರೇಶ್ ಅವರು, ನಮ್ಮ ಮಂಜಣ್ಣನವರು, MLC ಅನಿಲ್ ಅಣ್ಣವರು, ಅದೇ ರೀತಿ ನಮ್ಮ ಆದಿನಾರಾಯಣವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಟೌನ್ ಬ್ಲಾಕ್ ಅಧ್ಯಕ್ಷರಾದಂತ ಅಮಾನಣ್ಣವರು, ನಮ್ಮ ಮುಖಂಡರೆಲ್ಲರೂ ಇವತ್ತು ಬಂದು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ಬಹಳ ವಿಜೃಂಭಣೆಯಿಂದ ನಡೆದಂತ ಈ ರಥೋತ್ಸವದಲ್ಲಿ ಜನರು ಸಾಗರೋಪಾದಿಯಾಗಿ ಬಂದಿದ್ರು. ಅವರೆಲ್ಲರಿಗೂ ಆ ಭಗವಂತ ಒಂದು ಒಳ್ಳೆ ಆಶೀರ್ವಾದವನ್ನು ಕೊಟ್ಟು ಮುಂದಿನ ಈ ವರ್ಷದಲ್ಲಿ ಮಳೆ ಕಟ್ಕೊಡ್ತಾ, ಅದೇ ರೀತಿ ನಮ್ಮ ಪಕ್ಷದ ಒಂದು ಏನು ವಾಡಿಕೆಯಂತೆ ಪ್ರತಿ ವರ್ಷ ಮಂಜಣ್ಣನವರು ಇಲ್ಲಿ ಬಂದು ಎಲ್ಲಾ ರೀತಿಯಲ್ಲಿ ಎಲ್ಲರನ್ನೂ ಒಂದು ಸಮಾಲೋಚನೆ ಮಾಡಿಕೊಂಡು ಎಲ್ಲರೂ ಸುಖ ಸಂತೋಷಗಳನ್ನು ವಿಚಾರಿಸಿಕೊಂಡು ಇಲ್ಲಿ ನಮ್ಮ ಆವಣಿ ರವಿ ಅವರ ಮನೆಯಲ್ಲಿ ಊಟ ಉಪಚಾರ ಎಲ್ರಿಗೂ ಮಾಡಿಸಿ ತಾವು ತಿಂದು, ಅದೇ ರೀತಿ ಈ ದಿನ ರಾಮಲಿಂಗೇಶ್ವರನ ಸನ್ನಿಧಿಯಲ್ಲಿ ಅವರು ಏನು ಮಾತು ಕೊಟ್ಟರು ಅಂತಂದ್ರೆ, ನೆಕ್ಸ್ಟ್ ಮುಂದೆ ಏನು ಎಲೆಕ್ಷನ್ 2028 ಬಂದಿತ್ತು, ನಮ್ಮ ಅಭ್ಯರ್ಥಿ ಬಂದ್ಬಿಟ್ಟು ಆದಿನಾರಾಯಣ, ಹಾಗೆ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ, ಅವ್ರು ಗೆಲ್ಲೋದಂತೂ ಸಿದ್ಧ, 100% ಖಚಿತ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದೆಲ್ಲ ಸತ್ಯವಾಗಿದೆ. ಅವ್ರು ಏನೇನ್ ಹೇಳ್ಕೊಂಡು ಬಂದಿದ್ರು ಅದೆಲ್ಲ ವಾಡಿಕೆಯಂತೆ ನಡ್ಕೊಂಡು ಬಂದಿದೆ. ಅವನಿ ರಾಮಲಿಂಗೇಶ್ವರ ಅವ್ರಿಗೆ ಆ ರೀತಿ ಅನುಗ್ರಹನೂ ಮಾಡಿದ್ದಾರೆ. ಈ ಸತಿನೂ ಕೂಡ ನಮ್ಮ ನಾಯಕರೆಲ್ಲರೂ ಒಗ್ಗೂಡಿ ಒಗ್ಗಟ್ಟಾಗಿ ನಾವು ನಮ್ಮ ಆದಿನಾರಾಯಣ ಅವರನ್ನ 2028ರಲ್ಲಿ ಶಾಸಕರಾಗಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳೋದನ್ನ ಇಚ್ಛೆ ಪಡ್ತೀನಿ. ಇದಕ್ಕೆ ನಮ್ಮ ಮುಖಂಡರೆಲ್ಲರೂ
ಯಾರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಸತಿ 23ರಲ್ಲಿ ಏನ್ ನಮಗೆ ಸಲ ಇದರಲ್ಲಿ ವಂಚಿತರಾದವೋ ಅದನ್ನ ಮರೆತು ಈ ಸತಿ ನಾವು 28ರಲ್ಲಿ ಅವ್ರನ್ನ ಗೆಲ್ಸ್ಕೊಂಡು ಈ ಒಂದು ಕಾಂಗ್ರೆಸ್ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಕೇಳ್ತಾ ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಬಂದು ಎಲ್ಲರೂ ಪಾಲ್ಗೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿದ್ರೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈಗ ನಾನು ಮಾತಾಡ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಮುಖಂಡರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ನಮ್ಮ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ಸುಮಾರು 15 ವರ್ಷದಿಂದ ನಾವು ಪ್ರತಿ ವರ್ಷ ಕೂಡ ಬರ್ತಾ ಇದ್ವಿ. ವರ್ಷಕ್ಕೆ ಜನಸಂಖ್ಯೆ ಅತಿ ಹೆಚ್ಚಿಗೆ ಆಗ್ತಾ ಇದೆ. ನಾವು ವರ್ಷದಲ್ಲಿ ಬಂದಿದ್ವಿ, ವರ್ಷದಲ್ಲಿ ಕಡಿಮೆ ಇತ್ತು ಜನ, ಆದ್ರೆ ಈ ಸಲ ಜಾಸ್ತಿ. ಈ ಜಾತ್ರೆ ಮಹೋತ್ಸವಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಬೈತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣನವರು, ನಮ್ಮ ಮುಂದಿನ 2028ರ ಅಭ್ಯರ್ಥಿಯಾದ ಆವಣಿ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಆದಿನಾರಾಯಣವರು, ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಅಮಾನುಲ್ಲಾ, ನಮ್ಮ ಸ್ನೇಹಿತರು ಪೆದ್ದಪ್ಪಯ್ಯ, ರಾಜೇಂದ್ರಗೌಡ, ಎಲ್ಲಾ ಮುಖಂಡರುಗಳು ಆಗಮಿಸಿ ನನಗೆ ಇವತ್ತೊಂದು ಸಂತೋಷ ಸುದ್ದಿ ಏನಂತಂದ್ರೆ, ನನಗೆ ಸುಮಾರು 64 ವರ್ಷ ಆಗಿದೆ. ಈ ಸನ್ನಿಧಿಯಲ್ಲಿ ನಮಗೆ ಇವತ್ತು ಶುಭ ಸೂಚನೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ನಾಯಕರು ಆದಂತ ನಮ್ಮ ಕೊತ್ತೂರು ಮಂಜಣ್ಣವರು ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂತ ಸುರೇಶ್ ಅವರು. ಏನ್ ಹೇಳಂತ, ನಾವು ಯಾವುದೇ ಕಾರಣಕ್ಕೂ ಸಹ ನಾವು ಆದಿನಾರಾಯಣವರಿಗೆ ಬಿ ಫಾರಂ ಬರೋದಿಲ್ಲಿ, ಆದಿನಾರಾಯಣವ್ರನ್ನ ಖಚಿತವಾಗಿ MLA ಮಾಡ್ತೀವಿ ಅಂತ ಶತಶಬ್ದವಾಗಿ ಅದನ್ನ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಒತ್ತು ನಮ್ಮ ಕೊತ್ತೂರು ಮಂಜುನಾಥ್ ಕೂಡ ಒತ್ತು ಕೊಟ್ಟಿದ್ದಾರೆ. ಇನ್ನೂ 2 ವರ್ಷ ಬಾಕಿ ಇರೋದ್ರಿಂದ ನಮ್ಮ ಕೊತ್ತೂರು ಮಂಜುನಾಥ್ ಮುಂದಿನ ವರ್ಷ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ ಅಭ್ಯರ್ಥಿನೇ ನಮ್ಮ ಆದಿನಾರಾಯಣ. ಅದಕ್ಕೆ ನಾಳೆ ವರ್ಷಕ್ಕೆ ನಮ್ಮ ಆದಿನಾರಾಯಣನವರ ಕರ್ಕೊಂಡೋಗಿ ನಾಳೆ ವರ್ಷಕ್ಕೆ ಅದೇ ಸ್ಥಾನದಲ್ಲಿ ಅವತ್ತು ಗಂಭೀರವಾಗಿ ನಮಗೆ ಆಹ್ವಾನ ಕೊಡ್ತಾರೆ ಅಂತ ಹೇಳ್ತಾ, ಈ ಒಂದು ಸಂತೋಷ ಸುದ್ದಿ ಇವತ್ತು ನಮ್ಮ ನಾಯಕರಿಗೆ ಎಲ್ರಿಗೂ ಕಿವಿಯಲ್ಲಿ ಬಿದ್ದಿರೋದ್ರಿಂದ ನೀವು ಮಾಧ್ಯಮದವರು ಕೂಡ ಆ ತಾಲೂಕಾದ್ಯಂತ ಸುದ್ದಿ ಹಬ್ಬಿಸ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ನಮಸ್ಕರಿಸುತ್ತಾ, ಈ ಒಂದು ಸಮಯದಲ್ಲಿ ನನಗೆ 2 ಮಾತು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲ ನಾಯಕರಿಗೂ ನಮಸ್ಕರಿಸುತ್ತಾ, ಆವಣಿ ರಾಮಲಿಂಗೇಶ್ವರ ದೇವರದ ಸನ್ನಿಧಾನದಲ್ಲಿ ಇವತ್ತು ನಾನು, ನಮ್ಮ ಶಾಸಕರಾದ ಮಂಜೂರವರು, ಅನಿಲ್ರವರು, ನಮ್ಮ ಕಾಂಗ್ರೆಸ್ನ ನಾಯಕರು ಆದಿನಾರಾಯಣರವರು, ಎಲ್ಲರೂ ಕಾಂಗ್ರೆಸ್ನ ಎಲ್ಲ ಮುಖಂಡರು ಇವತ್ತು ಸೇರಿದ್ವಿ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿಯ ದರ್ಶನದೊಟ್ಟಿಗೆ ಆ ದೇವಿ ಪಾರ್ವತಿ ದೇವಿಯರ ದರ್ಶನ ಸಹ ಮಾಡಿದ್ವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಆವಣಿ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಜಾತ್ರೆ ನಡೀತಾ ಇರೋದು, ಇಷ್ಟೊಂದು ಪುಣ್ಯವಾದ ಕ್ಷೇತ್ರ ಇಷ್ಟು ದೊಡ್ಡದಿದೆ ಅಂತ ಯಾರು ಕಾಣಿಸ್ತಾನೆ ಇರಲಿಲ್ಲ. ಆದ್ರೆ ಇಲ್ಲಿ ಬಂದಾಗ್ಲೇನೆ ಇದ್ರ ಮಹತ್ವ ಗೊತ್ತಾಗಿರುವಂತದ್ದು. ಈಗಾಗಲೇ ನಮ್ಮ ಶಾಸಕರು ಮುಂದೆ ಹೇಳಿದ್ದಾರೆ, ಇಲ್ಲಿ ದೇವರ ದರ್ಶನ ಮಾಡಿದಂಥವ್ರು ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡಿದ್ದಾರೆ. ಈಗಾಗಲೇ ನನಗೂ MLA ಮಾಡಿ 3 ಸರ್ತಿ ನಾನು ಮಿನಿಸ್ಟರ್ ಆಗಿದ್ದೀನಿ, ಮಂಜು 2 ಸರ್ತಿ MLA ಆಗಿದ್ದಾರೆ, ಅನಿಲ್ ಕುಮಾರ್ MLC ಆಗಿದ್ದಾರೆ. ಒಬ್ಬರೊಬ್ರು ಬ್ಯಾಲೆನ್ಸ್ ಇರೋದು ಅಂದ್ರೆ ನಮ್ಮ ಆದಿನಾರಾಯಣರು. 2028 ಚುನಾವಣೆಯಲ್ಲಿ ಮುಳಬಾಗಲಲ್ಲಿ ನಮ್ಮ ಆದಿನಾರಾಯಣರು ಕ್ಯಾಂಡಿಡೇಟ್ ಆಗೋದು, ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗೋದು ಖಚಿತ. ಅಷ್ಟೇ ಖಚಿತ ಅವ್ರು ಇಲ್ಲಿಂದ ಶಾಸಕರಾಗಿ ಬರೋದು. ದೇವರ ಆಶೀರ್ವಾದ, ರಾಮಲಿಂಗೇಶ್ವರನ ಆಶೀರ್ವಾದ, ಪಾರ್ವತಿ ದೇವಿಯರ ಆಶೀರ್ವಾದ ಮತ್ತು ಹೈಕಮಾಂಡ್ ಆಶೀರ್ವಾದ ನಮ್ಮ ಆದಿನಾರಾಯಣ ಮೇಲೆ ಇರ್ತದೆ. ನಾವೆಲ್ಲರೂ ಸೇರಿ ಮುಂದಿನ ದಿವಸಗಳಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ಜನಗಳ ಜೊತೆ ಯಾವ ವ್ಯಕ್ತಿ ಸಹಾಯ ಮಾಡ್ಕೊಂಡು ಅವ್ರ ಜೊತೆ ಸೇವೆ ಮಾಡ್ಕೊಂಡು ಯಾರು ಇರ್ತಾರೆ ಅವ್ರನ್ನೇ ನಾಯಕರನ್ನಾಗಿ ಇಲ್ಲಿ ಶಾಸಕರನ್ನಾಗಿ ಮಾಡ್ಬೇಕು ಅಂತ ದೇವಿ ಹತ್ರ ಈಗಾಗಲೇ ಆದಿನಾರಾಯಣ ಬಹಳ ಸರ್ತಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಸಹ ಅದನ್ನೇ ಬಯಸಿ ಮುಂದಿನ ದಿವಸಗಳಲ್ಲಿ ಆದಿನಾರಾಯಣರವರು ಮುಳಬಾಗಲ ಕ್ಷೇತ್ರದ ಶಾಸಕರಾಗಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ. ಇನ್ನು 3 ಸತಿ ಮುಳಬಾಲ್ ಬಂದ್ಬಿಟ್ರೆ ರಥ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೀತಾ ಇದೆ. ನಾವು ಸುಮಾರು 15 ವರ್ಷಗಳಿಂದ ನಾವು ನಮ್ಮ ಪಕ್ಷದ ಎಲ್ಲಾ ಮುಖಂಡರು, ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಅವರು ಈ ಜಾತ್ರಾ ರಥ ಮಹೋತ್ಸವಕ್ಕೆ ನಾವು ಬರೋ ವಾಡಿಕೆ ನಮ್ದು. ನಮ್ಮನ್ನ ಈ ಆವಣಿ ಹೋಬಳಿ ನಾಯಕರು, ಆವಣಿ ಗ್ರಾಮ ಪಂಚಾಯತಿ ನಾಯಕರು ಪ್ರತಿ ವರ್ಷ ನಮ್ಮನ್ನ ಆಹ್ವಾನಿಸ್ತಾರೆ. ಆಹ್ವಾನಿಸಿ
ಅವ್ರದೇ ಆದಂಥ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ನಮಗೆ ಅವರು ಟ್ರೀಟ್ ಮಾಡಿ ನಮ್ಮನ್ನು ಕಳಿಸ್ಕೊಡ್ತಾರೆ. ಈ ಒಂದು ಇಂಥ ವಾಡಿಕೆ ಇರ್ತಕ್ಕಂಥ ಈ ಜಾತ್ರಾ ಮಹೋತ್ಸವಕ್ಕೆ ಕಳೆದ ವರ್ಷಕ್ಕಿಂತಲೂ ಈ ಸಲ ಸುಮಾರು ರಾಸುಗಳು, ಸುಮಾರು ಜನ ಭಕ್ತಾದಿಗಳು, ಸುಮಾರು ಒಂದು 2-3 ಲಕ್ಷ ಜನ ಇರ್ತಾರೆ ಅನ್ಸುತ್ತೆ. ಅಷ್ಟು ಕ್ರೌಡ್ ಇದೆ ಈ ವರ್ಷ, ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಇಷ್ಟು ಜನ, ಸುಮಾರು 3 ಲಕ್ಷ ಜನ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ರಿಗೂ, ತಾಲೂಕಿನ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ಅಂತ ನಾವು ಇದು ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ಮತ್ತೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು, ಅನಿಲ್ ಕುಮಾರ್ MLC ಅವರು, ಮತ್ತೆ ನಮ್ಮ ಆದಿನಾರಾಯಣ ಅವರು ಮುಖ್ಯ ಅತಿಥಿಗಳಾಗಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ರು. ಅವರು ಜಾತ್ರೆಯನ್ನೆಲ್ಲ ವೀಕ್ಷಣೆ ಮಾಡಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಇಲ್ಲೊಂದು ನಮ್ಮ ಆವಣಿ ಹೋಬಳಿಯಲ್ಲಿ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ನಾವು 2013ರಿಂದ ನಾವು ಕೊತ್ತೂರು ಮಂಜುನಾಥ್ ನಾವೆಲ್ಲ ಬಂದಾಗ ಇವರು ಅದ್ದೂರಿಯಾಗಿ ನಮ್ಗೆ ಸ್ವಾಗತ ಮಾಡಿ ದೇವಸ್ಥಾನದ ಕರ್ಕೊಂಡೋಗಿ ರಥೋತ್ಸವ ಕರ್ಕೊಂಡು ಬರ್ತಾ ಇದ್ರು. ಅವ್ರು ಪ್ರತಿ ವರ್ಷ ಏನೋ ಒಂದು ಸ್ಪೆಷಲ್ ಹೇಳ್ತಾ ಇದ್ರು ನಮ್ಮ ಕೊತ್ತೂರು ಮಂಜುನಾಥ್. ಸುಮಾರು ನಮ್ಮ ಎದುರಿಗೆ ನಡೆದಂತ ಇದು 2014ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ KH ಚಿನ್ನಪ್ಪನವರು ಇಲ್ಲಿಂದಾನೇ ನಾವು ಕ್ಯಾನ್ವಾಸ್ ಮಾಡ್ಬೇಕು ಅಂತ ಇದೇ ಮನೆಯಿಂದ ಹೇಳಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ನಾವು ಒಂದು ಜಾಗದ ಒಂದು ಪ್ರೆಸ್ ಮೀಟ್ ಕೊಡ್ತೀವಿ ಪ್ರತಿ ವರ್ಷ ಕೊಟ್ಟಂಗೆ. ಮತ್ತೆ ನಾಗೇಶ್ ಅವರಾಗ್ಲಿ, ಮತ್ತೆ MP 2019ರಲ್ಲಿ ಮುನ್ಸ್ವಾಮಿ ಅವ್ರದ್ದಾಗ್ಲಿ, ನಮ್ಮ MLCಗಳಾದಂಥ ಅನಿಲ್ ಕುಮಾರ್ ಅವರು ಅವರೇ ಹೇಳಿದ್ರು, ಮುಂದಿನ ವರ್ಷ ನಮ್ಮ ಅನಿಲ್ ಕುಮಾರ್ ಅವ್ರನ್ನ MLC ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಮುಂದಿನ ವರ್ಷ ನಮ್ಮ MP ಅವ್ರನ್ನ, ಮುನ್ಸ್ವಾಮಿ ಅವ್ರನ್ನ MP ಮಾಡ್ಕೊಂಡ್ ಬರ್ತಾರೆ, ಸಂಸದಾಗಿ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಎಲ್ಲ ನಡೆದಿದೆ. ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಕ್ಕಂಥ ಮಾತೆಲ್ಲಾನು ಸತ್ಯವಾಗಿದೆ. ಅದೇ ರೀತಿ ಇವತ್ತು ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಸುರೇಶ್ ಅವರು ಇಬ್ಬರು ನಮ್ಮ ಆದಿನಾರಾಯಣ 2028ಗೆ ಆದಿನಾರಾಯಣ ಅವರೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್, ನಮ್ಮ ಅಭ್ಯರ್ಥಿ. ಆದಿನಾರಾಯಣ ಗೆಲುವು ಖಚಿತ. ಮುಂದಿನ 28ಕ್ಕೆ ಅವರು MLA ಆಗ್ತಾರೆ ಅಂತ ವಿಶ್ವಾಸನ ಇಬ್ರು ಹೇಳಿದ್ದಾರೆ. ಅವ್ರ ಕಥೆನೂ ಹೇಳಿದ್ರು. 23ರಲ್ಲಿ, ಈ ವರ್ಷ 23ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ಮುಲ್ಬಾಲಲ್ಲಾಗ್ಲಿ ಎಲ್ಲ ಒಂದು ಜಾಗದಲ್ಲಿ ನಾನು ಶಾಸನ ಆಯ್ಕೆ ಆಗ್ತೀನಿ ಅಂತ ಹೇಳಿ ಅವರು ಅವತ್ತು ಸಂಕಲ್ಪ ಕೊಟ್ಟರು. ಅದೇ ರೀತಿ ನಡೀತು. ಅವರು ಎಲ್ಲ ನಮಗೆ ಮುಲ್ಬಾಲಲ್ಲಾಗೆ ಸಮಯ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಕೋಲಾರಲ್ಲ ಆದ್ರು ಅಂತ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಂತ ದೇವರ ನಂಬಿಕೆ, ನಮ್ಮ ಜನರ ನಂಬಿಕೆಯನ್ನು ಉಳಿಸುವಂತ ಶಕ್ತಿ ಪವಾಡ ಇಲ್ಲಿ ರಾಮಲಿಂಗೇಶ್ವರ ಸ್ವಾಮಿಗೆ ಇದೆ ಅಂತ ಇವತ್ತು ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆದಿದೆ. ಈ ನಮ್ಮನ್ನು ಸಮೇತ ಇವರು ನಮ್ಮ ಎಲ್ಲಾ ಮುಖಂಡರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಎಲ್ಲಾನು ನಮ್ಗೆ ಯಾವುದೇ ಗೊಂದಲ ಇಲ್ದಿರ ನಮ್ಮನ್ನು ದೇವರ ದರ್ಶನ ಮಾಡಿ ನಮ್ಗೆಲ್ರಿಗೂ ದೇವರ ಪಾತ್ರೆಗೆ ಕೃಪೆ ಆಗೋಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆವಣಿ ಹೋಬಳಿ ಮುಖಂಡರು, ಆವಣಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತಾ, ಈ ಒಂದು ತಾಲೂಕಿನ ಜನತೆಗೆ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಸುಖ ಸಮೃದ್ಧಿಯಿಂದ ಇರಬೇಕು ಅಂತ ದೇವರಲ್ಲಿ ಮನೆ ಮಾಡಿದ್ವಿ. ಎಲ್ರಿಗೂ ಒಳ್ಳೇದಾಗಲಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾನು ನಮ್ಮ ಕೋಲಾರ ಶಾಸಕರಾದ ಮಂಜುನಾಥ್ ಅವರು, ನಮ್ಮ MLCಗಳಾದ ಅನಿಲ್ ಕುಮಾರ್ ಅವರು, ವಿಶೇಷವಾಗಿ ಮುಳಬಾಗಿಲಿನ ಕಾಂಗ್ರೆಸ್ನ ನಾಯಕರಾದ ಆದಿನಾರಾಯಣವರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಬಂದಿದ್ದೀವಿ. ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಭಾಗವಹಿಸೋದು ನೋಡಿದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ರಾಮಲಿಂಗೇಶ್ವರ ಮತ್ತು ಪಾರ್ವತಿ ದೇವಿಯವರ ದರ್ಶನವನ್ನು ನಾವೆಲ್ಲರೂ ಇಲ್ಲಿ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು, ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ನಡೀಲಿ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಅತಿ ಉತ್ತಮವಾದ ಆಡಳಿತವನ್ನು ನಮ್ಮ ರಾಜ್ಯದಲ್ಲಿ ಕೊಟ್ಟಿದೆ. 5 ಯೋಜನೆಗಳು ಸುಮಾರು ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳನ್ನ ಕೊಡೋದ್ರ ಮುಖಾಂತರ ಎಲ್ಲ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗಿದೆ. ಇವತ್ತು ಬಹಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದೆ, ಎಲ್ಲರೂ ಹೆಣ್ಮಕ್ಳು ಮುಖದಲ್ಲಿ ಒಂದು ಮಂದಹಾಸ ಇದೆ. ಅವ್ರು ಬರ್ತಾ ಇರೋ 2,000 ರೂಪಾಯಿಂದ ಹಿಡಿದು ಬಸ್ಸಲ್ಲಿ ಫ್ರೀಯಿಂದ ಹಿಡಿದು 5 kg ಅಕ್ಕಿ ಫ್ರೀ, 5 kg ಅಕ್ಕಿ ದುಡ್ಡು, ಮತ್ತೆ ಇನ್ನೂ ಯೂನಿಟ್ವರೆಗಿನ ಕರೆಂಟ್ ಫ್ರೀ. ಕೋಲಾರ ಜಿಲ್ಲೆಯಲ್ಲಿ 94% ಜನ ಕರೆಂಟ್ ಬಿಲ್ ಕಟ್ತಾರೆ. ಅಂದ್ರೆ ಅವರೆಲ್ಲರೂ ಫಲಾನುಭವಿಗಳು. ಅವರಲ್ಲಿ ಮುಖದಲ್ಲಿರುವಂತಹ ಒಂದು ಸಂತೋಷವನ್ನ ನೋಡಿದ್ರೆ ನನಗೂ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನಗಳಿಗೋಸ್ಕರ ಮಾಡಿರುವಂತಹ ಈ ಒಳ್ಳೆಯ ಕೆಲಸಗಳ ಫಲ ಮುಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತದೆ. ಮುಂದಕ್ಕೆ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಇಲ್ಲಿ ನಮ್ಮ ಆದಿನಾರಾಯಣರವರು ಇಲ್ಲಿನ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಸರಿ, ಏನೇ ಸಂಕಲ್ಪ ಮಾಡಿದ್ರು ಅವನಿ ಜಾತ್ರೆಯಲ್ಲಿ ನೆರವೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಅದು ಆಲ್ರೆಡಿ ಮಂಜುವರು ಸಂಕಲ್ಪ ಮಾಡಿದ್ದಾರೆ, ನಾನು ಸಂಕಲ್ಪ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ವಾಪಸ್ ಬರಲಿ, 28ಕ್ಕೆ ಇನ್ನೂ ಹೆಚ್ಚಿನ ಸೀಟ್ಗಳು ಬರಲಿ, ಮತ್ತೆ ಮುಳಬಾಗಿಲಿನಲ್ಲಿ ನಮ್ಮ ಅಭ್ಯರ್ಥಿ ಆದಿನಾರಾಯಣ್ ಗೆಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ. ಗೆಲ್ಲಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂಥರ ನಮ್ಮ ಹಬ್ಬದ ವಾತಾವರಣ, ಸಡಗರ, ಸಂಭ್ರಮ ಎಲ್ಲ ನಡೀತದೆ. ನಾವು ಆವನಿ ರಾಮಲಿಂಗೇಶ್ವರಲ್ಲಿ ವರ್ಷವೂ ಒಂದೇ ಕೇಳ್ಕೊಳ್ತೀವಿ. ಎಲ್ಲ ರಾಮಲಿಂಗೇಶ್ವರ ನಮ್ಮಪ್ಪ, ನೀವೆಲ್ಲರನ್ನೂ ಕಾಪಾಡಿ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇರ್ತದೆ. ಇವತ್ತಿನ ನಮಗೆ ಖುಷಿ ತಂದಿರುವಂತ ವಿಷಯ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ನಾಯಕರಾದಂತ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಇವತ್ತು ಆವನಿ ರಾಮಲಿಂಗೇಶ್ವರಕ್ಕೆ ಬಂದಿದ್ರು. ಅವರಿಗೆ ನಾನು ಎಲ್ಲರ ಪರವಾಗಿ, ಆದಿನಾರಾಯಣ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಆವನಿ ರಾಮಲಿಂಗೇಶ್ವರ ತುಂಬಾ ಪವರ್ಫುಲ್. ನಾವು ಯಾವತ್ತು ರಾಮಲಿಂಗೇಶ್ವರ ವರ್ಷವೂ ನಾವು ಹೆಚ್ಚು ಕಮ್ಮಿ 30 ವರ್ಷಗಳಿಂದ ಈ ರಾಮಲಿಂಗೇಶ್ವರನ ದರ್ಶನವನ್ನು ಪಡಿತಾ ಇದೀವಿ. ಇವತ್ತು ನಮ್ಮ ಸುರೇಶ್ ಅಣ್ಣ ಅವರು ಬಂದಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, UD ಮಿನಿಸ್ಟ್ರು, ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಆದಿನಾರಾಯಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ MLC ಅನಿಲ್ ಅಣ್ಣ ಅವರಿಗೆ, ಮುಖ್ಯವಾಗಿ ನಮ್ಮ ರಾಜೇಂದ್ರ ಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹಮಾನ್ ಅಣ್ಣ ಅವರು, ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಈ ಭಾಗದ ನಮ್ಮ ಮುಖಂಡರಾದಂತ ನವೀನು, ಆಮೇಲೆ ನಮ್ಮ ಆವಣಿ ರವಿ ಅವರು, ಎಲ್ಲ ಆವಣಿ ಕೃಷ್ಣಣ್ಣ ಅವರು, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಇನ್ನ ನಮಗೆ ಮುಖ್ಯವಾಗಿ ನಮ್ಮ ಯಾಮಣ್ಣ ಅವರು ಬಂದಿದ್ದಾರೆ. ಯಾಮಣ್ಣ ಅಂದ್ರೆ ನಮ್ಗೆ ಹಿರಿಯ ಮುಖಂಡರು, ಅವರು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಆವನಿ ರಾಮಲಿಂಗೇಶ್ವರನ ನಾವು ಕೇಳ್ಕೊಳ್ಳೋದಿಷ್ಟೇ, ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ದೇವರು ಸುಶಾಂತಿ, ನೆಮ್ಮದಿಯನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಮುಳಬಾಗಲ್ ತಾಲೂಕು ಜನಗಳ ಒಂದು ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನಾವು ಇದೇ ಜಾಗಕ್ಕೆ 2028ಕ್ಕೂ ನಾವು ಇದೇ ರೀತಿ MLA ಆಗಿ ಬರಬೇಕು ಅಂತ ಆಸೆ ಇದೆ. ಖಂಡಿತವಾಗ್ಲೂ ಆದಿನಾರಾಯಣ ಅವರು, ನಾವು ಅನಿಲ್ ಅಣ್ಣ ಅವರು, ನಮ್ಮ ಸುರೇಶ್ ಅಣ್ಣ ಅವರು, ನಾವೆಲ್ಲರೂ ಈ ಭಾಗಕ್ಕೆ ಮುಂದಿನ ದಿನಗಳಲ್ಲಿ ನಾವು MLA ಆಗಿ ಬರಬೇಕು ಅಂತ ರಾಮಲಿಂಗೇಶ್ವರ ಸ್ವಾಮಿನ ಕೇಳ್ಕೊಳ್ತೀವಿ. ಅದು ಮೊದಲು ಹೇಳಿದ್ವಲ್ಲ, ಪ್ರತಿ ವರ್ಷ ಒಬ್ಬೊಬ್ರು ಬರ್ತಾರೆ ನಮ್ಗೆ ಚೀಫ್ ಗೆಸ್ಟ್ ಆಗಿ ಅಂತ ಹೇಳಿ. ಮೊದಲು ಒಂದ್ಸಲಿ ಮುನ್ಸ್ವಾಮಿ ಅವ್ರನ್ನ ಕರ್ಕೊಂಡ್ ಬಂದ್ವಿ, ಆಮೇಲೆ ಅನಿಲ್ ಅಣ್ಣ ಅವ್ರನ್ನ ಕರ್ಕೊಂಡ್ ಬಂದ್ವಿ, ಅದೇ ನಾಗೇಶ್ ಅವ್ರನ್ನ ಕರ್ಕೊಂಡ್ ಬಂದ್ವಿ. ಅದಕ್ ಮುಂಚೆ ನಾನು ಬಂದಿದ್ದೆ. ಇವಾಗ ಈ ವರ್ಷದಲ್ಲಿ ನಮ್ಗೆ ನಮ್ಮ ನಾಯಕರಂತ ನಮ್ಮ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ವರ್ಷ ನಾವ್ ಇನ್ನೊಬ್ಬರನ್ನ, ಒಳ್ಳೆಯವ್ರನ್ನ ನಾವೆಲ್ಲರೂ ಸೇರಿ ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ಆದಿನಾರಾಯಣ ಅವ್ರನ್ನೂ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸುರೇಶ್ ನೈಟ್ ಅಂಡ್ ಡೇ ಮಾಡಿ ಕೆಲಸ ಮಾಡಿ ಮೇಲೆ ನೀನ್ MLA ಇದ್ದ? 30 ಲಕ್ಷ ಖರ್ಚಾಯ್ತಾರೆ ಅವಾಗ. ಆಮೇಲೆ ಇಲ್ಲಿ ಟಾಯ್ಲೆಟ್ಸ್ ಕೂಡ ಅದೃಷ್ಟ ನೀನು ಟ್ರಾನ್ಸ್ಫರ್ ಮಾಡಿಲ್ಲಲ್ಲ ಇವಾಗ. महाराज साहब देवल में से